ನಮಸ್ಕಾರ, ನಾನು ನಿಮ್ಮ ಶರಣ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಿ? 2025 ಅತಿ ವೇಗವಾಗಿ ಮುಗಿದೋಗಿ 2026 ಬಂದೇ ಬಿಡ್ತು. ತಾವೆಲ್ಲರೂ ಕೂಡ ಈ ಒಂದು ಹೊಸ ವರ್ಷದ ಆಚರಣೆಗೋಸ್ಕರವಾಗಿ ಕಾತುರದಿಂದ ಕಾಯ್ತಾ ಇದ್ದೀರಿ, ಸಿದ್ಧರಾಗಿದ್ದೀರಿ ಅಂತನ್ನುವಂಥದ್ದು ನನಗೆ ಗೊತ್ತು. ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಸಂಭ್ರಮಾಚರಣೆ ಬರೀ ಸಂಭ್ರಮವಲ್ಲದೆ ಜವಾಬ್ದಾರಿಯುತವಾದಂಥ ಒಂದು ಆಚರಣೆ ಆಗಲಿ, ಆಚರಿಸೋಣ ಅಂತ ಕೇಳ್ಕೊಳ್ತೀನಿ. ಈ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರು ನಗರದ ಪೊಲೀಸರು ಕೆಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಎಸ್ಪೆಷಲಿ ಮಹಿಳೆಯರ ಸುರಕ್ಷಿತತೆ ವಿಚಾರವಾಗಿ ಅಲ್ಲಲ್ಲಿ ಸೇಫ್ಟಿ ಐಲ್ಯಾಂಡನ್ನು ಸ್ಥಾಪಿಸಿರ್ತಾರೆ. ಈ ಒಂದು ಹೊಸ ವರ್ಷವನ್ನು ಮಹಿಳೆಯರ ಗೌರವಕ್ಕೋಸ್ಕರವಾಗಿ ಮತ್ತು ಅವರ ಸುರಕ್ಷತೆಯ ನಿಟ್ಟಿನಲ್ಲಿ ಆಚರಿಸೋಣ. ಈ ಥರದ ಎಲ್ಲೇ ಘಟನೆಗಳು ತಮ್ಮಲ್ಲಿಗೆ ಕಂಡುಬಂದ್ರೂ ಕೂಡ 112 ಈ ನಂಬರಿಗೆ ಕರೆ ಮಾಡಿದರೆ ನಮ್ಮ ಪೊಲೀಸರು ದಿಢೀರಂತ ಹಾಜರಿರ್ತಾರೆ. ನಮ್ಮ ಪೊಲೀಸರ ಜೊತೆಯಲ್ಲಿ ಅವರಿಗೆ ಸಾಥ್ ಕೊಡೋದ್ರ ಮುಖಾಂತರ ಅವರ ಜೊತೆಯಲ್ಲಿ ನಾವು ನಿಲ್ಲೋಣ ಅಂತ ಹೇಳ್ತಾ ನಮ್ಮ ಸುರಕ್ಷತೆಗೋಸ್ಕರ ಹಗಲಿರುಳು ಕೆಲಸ ಮಾಡ್ತಿರೋವಂಥ, ತಮ್ಮನ್ನು ಮುಡುಪಾಗಿಟ್ಟಿರುವಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗೆ ಸಲಾಂ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಎಲ್ಲವನ್ನೂ ತಂದುಕೊಡಲಿ, ಸುಖ, ಶಾಂತಿ, ನೆಮ್ಮದಿಯನ್ನು. ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ, ನಾನು ನಿಮ್ಮ ಶರಣ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಿ? 2025 ಅತಿ ವೇಗವಾಗಿ ಮುಗಿದೋಗಿ 2026 ಬಂದೇ ಬಿಡ್ತು. ತಾವೆಲ್ಲರೂ ಕೂಡ ಈ ಒಂದು ಹೊಸ ವರ್ಷದ ಆಚರಣೆಗೋಸ್ಕರವಾಗಿ ಕಾತುರದಿಂದ ಕಾಯ್ತಾ ಇದ್ದೀರಿ, ಸಿದ್ಧರಾಗಿದ್ದೀರಿ ಅಂತನ್ನುವಂಥದ್ದು ನನಗೆ ಗೊತ್ತು. ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಸಂಭ್ರಮಾಚರಣೆ ಬರೀ ಸಂಭ್ರಮವಲ್ಲದೆ ಜವಾಬ್ದಾರಿಯುತವಾದಂಥ ಒಂದು ಆಚರಣೆ ಆಗಲಿ, ಆಚರಿಸೋಣ ಅಂತ ಕೇಳ್ಕೊಳ್ತೀನಿ. ಈ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರು ನಗರದ ಪೊಲೀಸರು ಕೆಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಎಸ್ಪೆಷಲಿ ಮಹಿಳೆಯರ ಸುರಕ್ಷಿತತೆ ವಿಚಾರವಾಗಿ ಅಲ್ಲಲ್ಲಿ ಸೇಫ್ಟಿ ಐಲ್ಯಾಂಡನ್ನು ಸ್ಥಾಪಿಸಿರ್ತಾರೆ. ಈ ಒಂದು ಹೊಸ ವರ್ಷವನ್ನು ಮಹಿಳೆಯರ ಗೌರವಕ್ಕೋಸ್ಕರವಾಗಿ ಮತ್ತು ಅವರ ಸುರಕ್ಷತೆಯ ನಿಟ್ಟಿನಲ್ಲಿ ಆಚರಿಸೋಣ. ಈ ಥರದ ಎಲ್ಲೇ ಘಟನೆಗಳು ತಮ್ಮಲ್ಲಿಗೆ ಕಂಡುಬಂದ್ರೂ ಕೂಡ 112 ಈ ನಂಬರಿಗೆ ಕರೆ ಮಾಡಿದರೆ ನಮ್ಮ ಪೊಲೀಸರು ದಿಢೀರಂತ ಹಾಜರಿರ್ತಾರೆ. ನಮ್ಮ ಪೊಲೀಸರ ಜೊತೆಯಲ್ಲಿ ಅವರಿಗೆ ಸಾಥ್ ಕೊಡೋದ್ರ ಮುಖಾಂತರ ಅವರ ಜೊತೆಯಲ್ಲಿ ನಾವು ನಿಲ್ಲೋಣ ಅಂತ ಹೇಳ್ತಾ ನಮ್ಮ ಸುರಕ್ಷತೆಗೋಸ್ಕರ ಹಗಲಿರುಳು ಕೆಲಸ ಮಾಡ್ತಿರೋವಂಥ, ತಮ್ಮನ್ನು ಮುಡುಪಾಗಿಟ್ಟಿರುವಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗೆ ಸಲಾಂ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಎಲ್ಲವನ್ನೂ ತಂದುಕೊಡಲಿ, ಸುಖ, ಶಾಂತಿ, ನೆಮ್ಮದಿಯನ್ನು. ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.